ಎಲ್ರಿಗೂ ನಮಸ್ಕಾರ. ನಮ್ಮ ಶಿರ ಹುಡುಗರ ಚಾನಲ್ಗೆ ಸ್ವಾಗತ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ. ಓ ಮಂಜ, ಹೇಳಲ್ಲ, ಎಲ್ರಿಗೂ ಹೇಳ್ದ ಬರಕ್ಕೆ? ಓನ ಹೇಳ್ದೆ. ಏನಲ್ಲ ನಿಮ್ದು? ಇಷ್ಟಿಷ್ಟು ಹುಡುಗರು ಇದ್ದೀರಾ, ಎಲ್ಲರನ್ನೂ ಏನೋ ಮಾತಾಡ್ಬೇಕಂತ ಕರಿತೀರಾ, ನಿಮ್ಗೇನು ಮಾಡಕ್ಕೆ ಕೆಲಸ ಇಲ್ಲ ಅಂತಾರ ಕಣ. ನನಗೂ ಹಂಗೆ ಅಂದ್ರು ಕಣ, ಸ್ವಲ್ಪ ಜನ ಬರ್ತೀನಿ ಅಂದ್ರು. ನಿನ್ಗೂ ಹಂಗೆ ಅಂದ್ರೆ? ನಮ್ ಜನಕ್ಕೆ ಏನನ ಒಳ್ಳೇದೇಳನಿ ಅಂತಂದ್ರೆ ಅರ್ಥನೇ ಮಾಡ್ಕೊಂಬಲ್ಲ, ಎಂತೆಂತ ವಿಷಯಕ್ಕೆ ತಲೆ ಕೆಡಿಸ್ಕೊಂತಾರೆ. ನೋಡ್ರಿ, ಏನನ ಒಂದು ಇಂಪಾರ್ಟೆಂಟ್ ವಿಷಯ ಹೇಳನಿ ಅಂದ್ರೆ ಯಾರು ಬರಲ್ಲ. ಏನ್ ಗೊತ್ತಾ ನನ್ನ ವಿಷಯ ಹೇಳೋದು? ಏನ್ ಗೊತ್ತಾ ಫ್ರೆಂಡ್ಸ್, ಇವತ್ತು ಏಪ್ರಿಲ್ 27 ಅಲ್ವಾ? ಇವತ್ತು ಏನೋ ಒಂದು ವಿಶೇಷ ಐತಿ. ಏನ್ ಗೊತ್ತಾ? ಅದು ನಮ್ಮ ಗೋಮಾತೆನ ರಕ್ಷಣೆ ಮಾಡಬೇಕು ಅಂದ್ರೆ ನಾವೆಲ್ಲರೂ ಆ ಕೆಲಸ ಮಾಡಲೇಬೇಕು. ಯಾಕಂದ್ರೆ ರಾಷ್ಟ್ರ ಗೋಮಾತೆಯನ್ನಾಗಿ ಮಾಡ್ತಾರಂತೆ. ಅದಕ್ಕೆ ಒಂದು ನಂಬರ್ ಐತೆ, ಆ ನಂಬರ್ಗೆ ನೀವೆಲ್ಲರೂ ಮಿಸ್ ಕಾಲ್ ಕೊಟ್ರೆ, ಜಾಸ್ತಿ ಓಟ್ ಬಿದ್ರೆ ನಮ್ಮ ಗೋಮಾತೆಗೆ ರಾಷ್ಟ್ರ ಗೋಮಾತೆಯನ್ನಾಗಿ ಮಾಡ್ತಾರೆ. ಅವಾಗ ಯಾರನ್ನು ಅದನ್ನ ಕಡ್ದು ತಿನ್ನಕ್ಕೆ ಆಗಲ್ಲ. ಆವಾಗ ರೂಲ್ಸ್ಗಳೆಲ್ಲ ಚೇಂಜ್ ಮಾಡ್ತಾರೆ, ಟೈಟ್ ಮಾಡ್ತಾರೆ. ಮತ್ತೆ ಒಂದೊಂದು ಡಿಸ್ಟಿಕ್ಕಾಗೂ ಒಂದೊಂದು ಗೋಶಾಲೆನ ತೆರೀತಾರೆ. ಅವಾಗ ಎಲ್ಲ ಹಸುಗಳನ್ನೆಲ್ಲ ಅಲ್ಲಿ ನೋಡ್ಕೊಂತಾರೆ. ಮತ್ತೆ ಎಲ್ಲೋ ಹೋಗಿ ಪ್ಲಾಸ್ಟಿಕ್ ಅವು ಇವು ತಿಂದು ಸಾಯೋದಾದ್ರೂ ತಪ್ಪೈತಾ? ನಮ್ಮರು ಯಾವ ವಯಸ್ಸಾಯ್ತು ಮತ್ತೀಗ ಕರುಗಳು ಗಂಡುಟ್ಟೇವೆ ಹಂಗೆ ಹಿಂಗೆ ಅಂತಂದ್ಬಿಟ್ಟು ತಿಮ್ಮಕ್ಕೆ ಕೊಡ್ತಾರೆ. ಅದ್ರ ಬದಲು ಗೋಶಾಲೆಗೆ ತಗೊಂಡೋಗಿ ಕೊಟ್ರೆ ಅವ್ರು ಅದನ್ನ ನೋಡ್ಕೊಂತಾರೆ. ಅದನ್ನ ಹೇಳನಿ ಅಂತಂದ್ಬಿಟ್ಟು ಎಲ್ರಿಗೂ ಕರ್ಕೊಂಬರ್ರ ಅಂದ್ರೆ ಅವ್ರು ಬರೋದೇ ಇಲ್ಲ. ನೋಡ, ಎಲ್ರು ಇವಾಗ ಬರ್ತಾರೆ. ಏನಾರ ಪಾಪ ಎಲ್ರನ್ನ ಕರ್ತಿದ್ಯಾ, ಇನ್ನು ಯಾರು ಬಂದೇ ಇಲ್ಲ. ನೋಡ್ರಿ ಹಂಗಚ್ಚಿ, ಏನೋ ಒಳ್ಳೇದು ಹೇಳನಿ ಅಂದ್ರೆ ಯಾರು ಬರಲ್ಲ. ನೀವು ಅದನ್ನು ಕೇಳಿಸ್ಕೊಂಡು ಹೋಗಿ ಹೇಳ್ರಿ. ಏ ಪಾಪ, ಯಾಕೆ ಹೇಳು? ಹೇಳಲ್ಲ ಪಾಪ. ಏನ್ ಗೊತ್ತಾ, ಎಲ್ರಿಗೂ ಹೇಳೋದಂದ್ರೆ ಇವತ್ತು ಏಪ್ರಿಲ್ 27. ಎಲ್ಲೆಲ್ಲೂ ನಮ್ಮ ಹಸುಗಳನ್ನ ಕಡ್ದು ತಿಂದು ಮಾಂಸನೆಲ್ಲ ಮಾರಾಟ ಮಾಡ್ತಾರೆ ಬೇರೆ ಕಡೆಗೆ. ಅದಕ್ಕೆ ಏನ್ ಮಾಡ್ಬೇಕು? ಏನಿಲ್ಲ, ಗೋ ಹತ್ಯೆನ ನಾವು ತಡಿಬೇಕು. ಪಾಪ, ನಮ್ ಇಷ್ಟು ಜನದ ಕೈಲೇ ಆಗ್ತೈತಾ? ಏನಿಲ್ಲ ತಾತ, ಇವತ್ತು ಏಪ್ರಿಲ್ 27 ಗೋಮಾತೆನ ರಾಷ್ಟ್ರ ಗೋಮಾತೆಯನ್ನಾಗಿ ಮಾಡ್ಬೇಕಂತ ಅನ್ಕೊಂಡವ್ರಿ. ಅದಕ್ಕೆ ಇವಾಗ ನಾವೇನ್ ಮಾಡ್ಬೇಕು? ಏನಿಲ್ಲ, ಎಲ್ಲಾರ್ತಾಗೂ ಫೋನ್ ಐತೆ ತಾನೆ. ನಿಮ್ ಫೋನಾಗೆ ಒಂದು ನಂಬರ್ ಹೇಳ್ತೀನಿ, ಆ ನಂಬರ್ಗೆ ಮಿಸ್ ಕಾಲ್ ಕೊಡ್ರಿ, ಸರಿನಾ? ಮಿಸ್ ಕಾಲ್ ಕೊಟ್ರೆ ನಮ್ಮ ಗೋಮಾತೆಗೆ ಎಷ್ಟು ಓಟ್ ಹೋಗುತ್ತೆ ಅಂತ ಗೊತ್ತಾಗುತ್ತಲ್ಲ. ಜಾಸ್ತಿ ಓಟ್ಗಳು ಹೋದ್ರೆ ನಮ್ಮ ಗೋಮಾತೆನ ಉಳಿಸ್ಕೊಬಹುದು. ಮತ್ತೆ ಗೌರ್ಮೆಂಟು ಸ್ಟ್ರಿಕ್ಟ್ ಆಗಿ ರೂಲ್ಸ್ ತತ್ತೈತಿ ರಾಷ್ಟ್ರ ಗೋಮಾತೆ ಆದ್ರಿ. ಹಂಗ್ ಮಾಡಿದ್ರೆ ಗೌರ್ಮೆಂಟ್ನವ್ರು ಏನ್ ರೂಲ್ಸ್ ತತ್ತಾರೆ? ಅಜ್ಜಿ ಏನ್ ಗೊತ್ತಾ, ಹಂಗೆ ಗೌರ್ಮೆಂಟ್ ರೂಲ್ಸ್ ಆದ್ರೆ ಇವಾಗ ಓಟ್ ಮಾಡ್ತೀವಲ್ಲ, ರಾಷ್ಟ್ರ ಗೋಮಾತೆ ಮಾಡಿದ್ರೆ ಕಾಲ್ಕಂದಾಗೆ ನಿಮಗೆ ಗೊತ್ತಿಲ್ಲ ಹಸ್ಗಳನ್ನೆಲ್ಲ ಹೆಂಗ್ ತಗೊಂಡೋಗ್ತಾರೆ ಅಂತಂದು ಬಾಯೆಲ್ಲ ಕಟ್ಟಿ ತಗೊಂಡೋಗ್ತಾರೆ. ಇನ್ನು 2-3 ದಿನ ಹುಟ್ಟಿರೋ ಹಸಗಳು ಸೀಮೆ ಕರನ ಗಂಡ್ಗರ ಅಂತಂದ್ಬಿಟ್ಟು ಮಾರಾಕ್ತಾರ. ಅಂತವೆಲ್ಲ ತಗೊಂಡೋಗಿ ಕುಯ್ತಾರೆ ಕಣಜ್ಜಿ. ಅದೆಲ್ಲ ತಪ್ಪೈತಾ? ಮತ್ತೆ ಎಷ್ಟು ಹಸುಗಳು ರೋಡಾಗಿ ಅಲ್ಲಿ ಇಲ್ಲಿ ಪ್ಲಾಸ್ಟಿಕ್ ಅವು ಇವು ತಿಂದು ಸತ್ತೋಗ್ತವೆ. ಅದ್ರ ಬದಲು ರೂಲ್ಸ್ ಆದ್ರೆ ಅವಾಗ ನಮ್ಮ ಒಂದೊಂದು ಡಿಸ್ಟಿಕ್ಗೆ ಒಂದೊಂದು ಗೋಶಾಲೆ ಮಾಡ್ತಾರೆ ಗೌರ್ಮೆಂಟ್ ಕಡೆಯಿಂದ. ಅವಾಗ ಅಲ್ಲಿ ಸಾಕಂತಾರೆ ಅವರು. ನಾವು ನೋಡು, ನಾವು ಹಸುಗಳಿಗೆ ಎಷ್ಟು ಇಷ್ಟಪಡ್ತೀವಿ, ನಾವು ಎಷ್ಟು ಪ್ರೀತಿ ಕೊಡ್ತೀವಿ. ನಮ್ಮನೆಗೆ ಹಸನು ಒಂದು ಅಂತ ನೋಡ್ಕೊಂತೀವಿ. ಮತ್ತೀಗ ನಾವು ಅದನ್ನ ಪೂಜೆ ಮಾಡ್ತೀವಿ. ಆದ್ರೆ ಬೇರೆಯವರು ಸಾಯಿಸಿ ತಿಂತಾರೆ ಅದನ್ನ. ರಾಷ್ಟ್ರ ಗೋಮಾತೆ ಮಾಡ್ತಾರೆ ಅಂದ್ರೆ ನಮ್ ಕೈಲಿ ಒಂದು ಮಿಸ್ ಕಾಲ್ ಕೊಡಕ್ಕಾಗಲ್ವಾ? ಚಿಂಟು, ನೀನ್ ಕರೆಕ್ಟ್ ಆಗಿ ಹೇಳ್ತಿದ್ಯಾ. ನಮ್ ಗೋಮಾತೆನ ನಾವು ಉಳಿಸ್ಕೋಬೇಕು, ರಾಷ್ಟ್ರ ಗೋಮಾತೆಯನ್ನಾಗಿ ನಾವು ಮಾಡ್ಬೇಕು. ಹಂಗಿದ್ಮೇಲೆ ಎಲ್ಲರೂ ಮಿಸ್ ಕಾಲ್ ಕೊಡೋಣ ನಂಬರ್ಗೆ. ಆ ನಂಬರ್ ಯಾವುದು? ನಾನು ಎಲ್ರಿಗೂ ಹೇಳ್ತೀನಿ, ಏನ್ ಗೊತ್ತಾ? ಈ ಮೊಬೈಲ್ ನಂಬರ್ ಐತಲ್ಲ, ನಾನು ಹೇಳ್ತೀನಿ ನೋಡಿ, 9067777323 9067777323. ಈ ನಂಬರ್ಗೆ ಎಲ್ರು ಮಿಸ್ ಕಾಲ್ ಕೊಡಿ. ನಮ್ ಗೋಮಾತೆನ ನಾವು ರಕ್ಷಣೆ ಮಾಡೋಣ. ಎಲ್ರು ಏನಂತೀರಾ? ಓ ಸರಿ ಆಯ್ತು, ನಾನು ಮೊಬೈಲ್ ಕೊಡ್ತೀನಿ, ಅದೇನೋ ಮಿಸ್ ಕಾಲ್ ಏನ್ ಕೊಡ್ತೀಯ ಕೊಡು, ನನಗಂತೂ ಗೊತ್ತಾಗಲ್ಲ. ಯಾ ಪಾಪ, ಅದು ನಂಬರ್ ಕಳ್ಸು, ನಾನು ಎಲ್ಲಾರ್ಗು ಹೇಳ್ತೀನಿ, ಸರಿನಾ? ಹ್ಞೂ ಚಂದ್ರಣ್ಣಯ್ಯ. ಯಾ ಪಾಪ, ಇಷ್ಟು ದಿನಕ್ಕೆ ನೀನು ಒಳ್ಳೆ ಕೆಲಸ ಮಾಡ್ತಿದ್ಯಾ ನೋಡು. ಎಲ್ಲರೂ ನಿನ್ನಂಗೆ ಯೋಚನೆ ಮಾಡಿದ್ರೆ ನಮ್ಮ ಗೋಮಾತೆನ ನಾವು ಎಲ್ಲರೂ ರಕ್ಷಣೆ ಮಾಡ್ಬೋದು. ಎಲ್ಲರ ಮೊಬೈಲ ನಮ್ಮೂರಾಗ ಎಲ್ಲರಿಗೂ ಹೇಳಿ ಮೊಬೈಲ್ಗಳು ಮಸ್ತಾಗವೆ. ಎಲ್ಲರ ಫೋನಾಗೂ ಆ ನಂಬರ್ ಹಾಕಿ ಮಿಸ್ ಕಾಲ್ ಕೊಡು. ಆದಷ್ಟು ಎಲ್ರಿಗೂ ಹೇಳು. ಅಲ್ಲೇ ನನ್ನ ಮುತ್ತಜ್ಜ. ಹ್ಞೂ ಗುಂಡಜ್ಜಿ, ಒಳ್ಳೆ ಕೆಲಸ ಇದು. ಗೌರ್ಮೆಂಟ್ ಕಡೆಯಿಂದ ಹಿಂಗಾಗಬೇಕು. ನಮ್ಮ ಗೋಮಾತೆನ ರಾಷ್ಟ್ರ ಗೋಮಾತೆ ಅಂತ ಅಂದ್ಬಿಟ್ಟು ಮಾಡಬೇಕು.